ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಸಿಬಿಎಸ್ಇ ಫಲಿತಾಂಶ ಪ್ರಕಟ. ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸತತ 13ನೇ ವರ್ಷ 100% ಫಲಿತಾಂಶ. 2025-26ನೇ ಸಾಲಿನ ಫಲಿತಾಂಶದಲ್ಲಿ ಮೈಸೂರು ವಲಯಕ್ಕೆ ಪ್ರಥಮನಾಗಿ ನಿತಿನ್ ಗೌಡ ದಾಖಲೆ. ಸಾಧಕ ಮಕ್ಕಳನ್ನು ಅಭಿನಂದಿಸಿದ ಜಿಪ್ಸ್ ಆಡಳಿತ ಮಂಡಳಿ. ಸಾವಯವ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ. ದೇಶಕ್ಕೆ ಮಾರಕವಾಗಿರುವ ಬಿಪಿ, ಶುಗರ್ನಂತಹ ರೋಗಗಳಿಂದ ದೂರವಿರಲು ಶಿಸ್ತುಬದ್ಧವಾದ ಜೀವನ ಮುಖ್ಯ ಎಂದ ಶಾಸಕ ಬಾಲಕೃಷ್ಣ. ಜಂಬೂರು ಗ್ರಾಮದಲ್ಲಿ ನೂತನ ಆರೋಗ್ಯ ಕಟ್ಟಡಕ್ಕೆ ಭೂಮಿ ಪೂಜೆ ವೇಳೆ ಹೇಳಿಕೆ. ಹಾಗೂ ನುಗ್ಗೇಹಳ್ಳಿ ಹೋಬಳಿ ಕಲ್ಕೆರೆ ವೃತ್ತದಲ್ಲಿ ನೂತನ ಗುರುರಾಯರ ಉಪಹಾರ ಮಂದಿರ ಆರಂಭ. ಉಪಹಾರ ಮಂದಿರ ಉದ್ಘಾಟಿಸಿದ ಯುವ ಮುಖಂಡ ಜೈದೀಪ್ ಗೌಡ. ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರ ನೀಡಲಿ ಎಂದು ಶುಭ ಹಾರೈಕೆ. ಎರಡು 2025-26ನೇ ಸಾಲಿನ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ ಸಿಬಿಎಸ್ಇ 10ನೇ ತರಗತಿ ಪರೀಕ್ಷಾ ಫಲಿತಾಂಶವು ಬುಧವಾರದಂದು ಪ್ರಕಟವಾಗಿದ್ದು, 100% ಫಲಿತಾಂಶದೊಂದಿಗೆ ಮೈಸೂರು ವಲಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಹಿರಿಮೆ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನದ್ದಾಗಿದೆ. ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯು ತನ್ನ ಮೊದಲ ವರ್ಷದ ಫಲಿತಾಂಶದಿಂದ ಆರಂಭವಾಗಿ ಪ್ರತಿ ವರ್ಷ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ ಸಿಬಿಎಸ್ಇ 10ನೇ ತರಗತಿ ಪರೀಕ್ಷಾ ಫಲಿತಾಂಶದಲ್ಲಿ 100% ಫಲಿತಾಂಶದೊಂದಿಗೆ ಉತ್ತಮ ಸಾಧನೆ ಮಾಡುತ್ತಾ ಬಂದಿದೆ. ಅದು ಪ್ರಸಕ್ತ ಸಾಲಿಗೂ ಮುಂದುವರೆದಿದೆ. 2025-26ನೇ ಸಾಲಿಗೆ ನಡೆದ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 10ನೇ ತರಗತಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದ್ದು, ಶಾಲೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷದಂತೆ ಈ ಬಾರಿಯೂ ಉತ್ತಮ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಶಾಲೆಯ ವಿದ್ಯಾರ್ಥಿ ಮಾಸ್ಟರ್ ಎಚ್ ನಿತಿನ್ ಗೌಡ 500 ಅಂಕಗಳಿಗೆ 496 ಅಂಕ ಪಡೆಯುವ ಮೂಲಕ 99.2 ಗಳಿಸಿ ಮೈಸೂರು ವಲಯ, ಜಿಲ್ಲಾ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾನೆ. ಹಾಗೂ ಸಿಎಂ ಅನುಷಾ 487 ಅಂಕ ಪಡೆದು 97.04 ಮತ್ತು ನಿಶ್ಚಿತಾ ಶೆಟ್ಟಿ 480 ಅಂಕ ಪಡೆದು 96ರೊಂದಿಗೆ ಕ್ರಮವಾಗಿ ಶಾಲೆಗೆ 2 ಮತ್ತು 3ನೇ ಸ್ಥಾನ ಗಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಪರೀಕ್ಷೆಗೆ ಹಾಜರಾದ 139 ವಿದ್ಯಾರ್ಥಿಗಳ ಪೈಕಿ 36 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ, 66 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ, 71 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹಾಗೂ 2 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಉತ್ತಮ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದ ಸಾಧಕ ವಿದ್ಯಾರ್ಥಿಗಳನ್ನು ನಾಗೇಶ್ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಕೆ ನಾಗೇಶ್ ಸೇರಿ ಆಡಳಿತ ಮಂಡಳಿ ಅಭಿನಂದಿಸಿತು. ಈ ವೇಳೆ ಮಾತನಾಡಿದ ಡಾ ನಾಗೇಶ್ ರವರು, ಪ್ರಸಕ್ತ ವರ್ಷ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಜ್ಞಾನಸಾಗರ ಪರಂಪರೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. 13 ವರ್ಷಗಳ ತಮ್ಮ ಫಲಿತಾಂಶದಲ್ಲಿ 3 ಬಾರಿ ಮೈಸೂರು ವಲಯಕ್ಕೆ ಪ್ರಥಮ, 7 ಬಾರಿ ಜಿಲ್ಲೆಗೆ ಪ್ರಥಮ ಸ್ಥಾನ, 2 ಬಾರಿ ಮೈಸೂರು ವಲಯಕ್ಕೆ ದ್ವಿತೀಯ ಸ್ಥಾನ ಪಡೆದ ಕೀರ್ತಿ ನಮ್ಮದಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಯಾವುದೇ ಪೂರ್ವ ಪರೀಕ್ಷೆ ನಡೆಸದೆ ದಾಖಲಿಸಿಕೊಂಡು ಇಂತಹ ಸಾಧನೆ ಮಾಡಿದ ಹೆಗ್ಗಳಿಕೆ ನಮ್ಮದು. ಇದಕ್ಕಾಗಿ ಶ್ರಮಿಸಿದ ಪ್ರಾಂಶುಪಾಲರು, ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಮೈಸೂರು ವಲಯದ ಪ್ರಥಮ ಸ್ಥಾನವನ್ನು ಈ ಸಲ ನಮಗೆ ವಿದ್ಯಾರ್ಥಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚಿನ ಮಾರ್ಕ್ಸ್ನಿಂದ ಬಂದೋಬಸ್ತು 99.7%. ನಮ್ಮ ವಿದ್ಯಾರ್ಥಿಗಳು 99.2%. ಎಷ್ಟು ಹತ್ತಕ್ಕೆ ನಾವು ಸಿಬಿಎಸ್ಇ ಬೋರ್ಡ್ ಕರ್ನಾಟಕ ರಾಜ್ಯ ಮಟ್ಟದ ರ್ಯಾಂಕನ್ನು ತಿಳಿಸದೇ ಇರೋದ್ರಿಂದ ರಾಜ್ಯ ಮಟ್ಟದಲ್ಲಿ ನಾವು ಬಹುಶಃ 4 ಮಟ್ಟದಲ್ಲಿ ಇರ್ಬೋದು, ಅದು ನಮಗೆ ಮಾಹಿತಿ ಇಲ್ಲ. ಯಾಕೆಂದರೆ ಇನ್ನೊಂದು ಸ್ವಲ್ಪ ಪಾಯಿಂಟ್ ಇರೋದ್ರಿಂದ ಕರ್ನಾಟಕ ರಾಜ್ಯದ ಮಟ್ಟದಲ್ಲಿ ಗುರುತಿಸಿಕೊಳ್ಳತಕ್ಕಂಥ ಒಂದು ಫಲಿತಾಂಶವನ್ನು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಜ್ಞಾಪಕ ಮಾಡೋಕ್ಕೆ ಇಷ್ಟಪಡ್ತೀನಿ. ಗುರುಕುಲ ಕಾರ್ಯಕ್ರಮದಲ್ಲಿ ದೀಕ್ಷಾ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಬರೀ ಇತಿಹಾಸ ಓದಿದ್ರೆ ಸಾಕಾಗಲ್ಲ, ನೀವು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ದಾಖಲೆಗಳನ್ನು ಬರೆಯೋದಲ್ಲ, ದಾಖಲೆಗಳನ್ನು ಬರೀತಾ ಇರಬೇಕು, ಹೊಸ ದಾಖಲೆಗಳು ಸೃಷ್ಟಿಯಾಗಬೇಕು ಅಂತ ಕೆಲಸವನ್ನು ಮಾಡಿದ್ದೀರ. ನಮ್ಮ ಆಡಳಿತ ಪ್ರಭಾವಿತರೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಏಕೆಂದರೆ 40 ಶಾಲೆಗಳು ಕರ್ನಾಟಕದಲ್ಲಿ 13 ವರ್ಷ ಒಂದು ಫೇಲ್ ಆಗಿದ್ದಂಗೆ ರಿಸಲ್ಟ್ ದಾಖಲಿಸುವುದು ಕೆಲಸ.
ಈಗ ಜಿಲ್ಲಾ ಮಟ್ಟದಲ್ಲಿ ಸುಮಾರು 5ನೇ ಬಾರಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಜ್ಞಾನಸಾಗರ ಗಳಿಸಿದೆ. 5ನೇ ಬಾರಿ. ಜಿಲ್ಲೆಯಲ್ಲಿ 22 CBSE ಶಾಲೆಗಳಿದ್ದರೂ ಕೂಡ ಪ್ರತಿಷ್ಠಿತ ಶಾಲೆಗಳಾದ ಕೇಂದ್ರೀಯ ವಿದ್ಯಾಲಯ ಆಗ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿರತಕ್ಕಂಥ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಮಾತನಾಡಿ ಎಲ್ಲ ಮಕ್ಕಳಿಗೆ ಶುಭ ಹಾರೈಸಿದರು. ಈ 10ನೇ ತರಗತಿ CBSE ಪರೀಕ್ಷೆಯಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಮಕ್ಕಳು. ಈ 13 ವರ್ಷದ ನಮ್ಮ ಪಯಣದಲ್ಲಿ ಅತ್ಯದ್ಭುತವಾದಂತಹ ಫಲಿತಾಂಶವನ್ನು ನೀಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಈ ಬ್ಯಾಚಿನ ವಿದ್ಯಾರ್ಥಿಗಳು. ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವೈಯಕ್ತಿಕವಾಗಿ ಆಡಳಿತ ಮಂಡಳಿಯ ಪರವಾಗಿ, ಬೋಧಕೇತರ ವೃಂದದ ಪರವಾಗಿ ಹಾಗೂ ಇಡೀ ಸಂಸ್ಥೆಯ ಎಲ್ಲ ಬೋಧಕ ವೃಂದ ಮತ್ತು ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಅದರ ಜೊತೆಗೆ ಈ ಒಂದು ಫಲಿತಾಂಶದಲ್ಲಿ ಈಗಾಗಲೇ ಸರ್ ಹೇಳಿದ್ರು, ನಮ್ಮದು 13 ಬ್ಯಾಚ್ ಮುಗಿಸ್ತಾ ಇದ್ದೀವಿ ಈ ಬ್ಯಾಚಿನೊಂದಿಗೆ. ಇದರಲ್ಲಿ 3 ಬಾರಿ ನಮ್ಮ ವಿದ್ಯಾರ್ಥಿಗಳು ಝೋನಲ್ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. 2 ಬಾರಿ ಝೋನಲ್ ಸೆಕೆಂಡ್ ಟಾಪರ್ ಆಗಿದ್ದಾರೆ ಮೈಸೂರು ಝೋನ್ಗೆ. ಮತ್ತೆ 7 ಬಾರಿ ಹಾಸನ ಜಿಲ್ಲೆಯ ಟಾಪರ್ ಆಗಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಹೊರಹೊಮ್ಮಿದ್ದಾರೆ ಈ 13 ವರ್ಷದಲ್ಲಿ. ನಿಜಕ್ಕೂ ಇದು ಬಹಳ ಒಂದು ಆಶ್ಚರ್ಯಕರವಾದಂತಹ ಸಂಗತಿ, ಉತ್ಪ್ರೇಕ್ಷೆಯಲ್ಲ. ಯಾಕೆಂತಂದ್ರೆ ತಾಲೂಕು ಮಟ್ಟದ ಒಂದು ಶಾಲೆಯಾಗಿ ನಮ್ಮ ದೊಡ್ಡ ದೊಡ್ಡ ನಗರಗಳಲ್ಲಿ ಮೈಸೂರು ಆಗ್ಬೋದು ಅಥವಾ ಚಿಕ್ಕಮಗಳೂರು ಬರುತ್ತೆ, ಮಂಡ್ಯ, ಹಾಸನ ಎಲ್ಲ ಇರುವಂತಹ ಪ್ರತಿಷ್ಠಿತ ಶಾಲೆಗಳನ್ನು ಮೀರಿ ನಮ್ಮ ವಿದ್ಯಾರ್ಥಿಗಳು ಮೈಸೂರು ವಲಯದಲ್ಲೇ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅಂತಂದರೆ ಇದ್ರ ಹಿಂದೆ ಇರುವಂತಹ ನಮ್ಮ ಮಕ್ಕಳಲ್ಲಿರುವಂತಹ ಒಂದು ಟ್ಯಾಲೆಂಟನ್ನು ಆಚೆ ತೆಗೆಯುವಲ್ಲಿ ನಮ್ಮ ಪ್ರಾಂಶುಪಾಲರು ಹಾಗೂ ನಮ್ಮ ಬೋಧಕ ವೃಂದದವರ ಪರಿಶ್ರಮವನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಪ್ರಾಂಶುಪಾಲರಾದಂತಹ ಸುಜಾ ಫಿಲಿಪ್ ಮೇಡಮ್ ಅವರು ಬಹಳಷ್ಟು ಶ್ರಮ ವಹಿಸಿ, ಅವ್ರಿಗೆ ಒನ್ ಟೈರಿಂಗ್ ಎಫರ್ಟ್ ಅಂತಾನೆ ಹೇಳ್ತೀನಿ ನಾನು ಯಾವಾಗ. 100% ರಿಸಲ್ಟ್, ದಟ್ ಇಸ್ ದ ಗ್ರೇಟ್ ಅಚೀವ್ಮೆಂಟ್ ಫಾರ್ ದ ಇನ್ಸ್ಟಿಟ್ಯೂಷನ್. ಯಾರೆಲ್ಲ ಶಾಲೆಯನ್ನು ನಂಬಿ ಜ್ಞಾನಸಾಗರದ ಮೆಟ್ಟಿಲನ್ನು ಹತ್ತಿದ್ದಾರೋ ಅಷ್ಟು ಮಕ್ಕಳನ್ನು ವಿಜೇತರಾಗಿ ನಮ್ಮ ಶಾಲೆಯಿಂದ ಕಳಿಸುವಂತಹ ಒಂದು ಸೌಭಾಗ್ಯ ನಮ್ಮ ಸಂಸ್ಥೆಗೆ ಸಿಕ್ಕಿದೆ ಕಳೆದ 13 ವರ್ಷಗಳಿಂದ. ಹಾಗೆ ನಿಮ್ಮೆಲ್ಲರ ಅನುಮತಿಯೊಂದಿಗೆ, ಆಡಳಿತ ಮಂಡಳಿಯ ಅನುಮತಿಯೊಂದಿಗೆ 2026ರ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ CBSE 10ನೇ ತರಗತಿಯ ಫಲಿತಾಂಶವನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ. 2026 ಜ್ಞಾನಸಾಗರದಲ್ಲಿ 10ನೇ ತರಗತಿಯಲ್ಲಿ 139 ಮಕ್ಕಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 90%ಗಿಂತ ಜಾಸ್ತಿ 36 ವಿದ್ಯಾರ್ಥಿಗಳು, ಡಿಸ್ಟಿಂಕ್ಷನ್ ಅಲ್ಲಿ 66 ವಿದ್ಯಾರ್ಥಿಗಳು, ಫಸ್ಟ್ ಕ್ಲಾಸ್ ಅಲ್ಲಿ 71 ವಿದ್ಯಾರ್ಥಿಗಳು ಹಾಗೂ ಸೆಕೆಂಡ್ ಕ್ಲಾಸ್ ಅಲ್ಲಿ 2 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರೊಂದಿಗೆ 2026 CBSE ರಿಸಲ್ಟಿನಲ್ಲಿ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ 100ಕ್ಕೆ 100 ಫಲಿತಾಂಶ ಬಂದಿದೆ ಅಂತ ಹೇಳೋದಕ್ಕೆ ಹರ್ಷ ಪಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಸಾಧನೆ 13ನೇ ವರ್ಷ ಉತ್ತುಂಗಕ್ಕೆ ಬಂದಿದೆ. ಇಲ್ಲಿ ಕೂತಿರೋ ಪೇರೆಂಟ್ಸ್ ಎಲ್ಲ ನನ್ನನ್ನು ಹಾಕೊಂಡು ಬರ್ತಾ ಇರ್ಬೋದು. ಯಾಕೆಂತ ಪ್ರತಿ ಸಭೆ ಕರೆದಾಗ ನಾನು ಹೇಳ್ತಿದ್ದೇನೆ, ಈ ಬ್ಯಾಚು ಭರವಸೆ ಇಲ್ಲದ ಬ್ಯಾಚು, ಈ ಬ್ಯಾಚು ನನಗೆ ತುಂಬಾ ಟೆನ್ಷನ್ ಅಂತ ಹೇಳ್ತಾ ಇದ್ದೆ. ಅದನ್ನೆಲ್ಲ ಮೀರಿಸಿ ನಿಮ್ಮ ಸಹಕಾರ, ಮಕ್ಕಳ ಸಹಕಾರ ಹಾಗೂ ನಮ್ಮ ಶಿಕ್ಷಕರ ಸಹಕಾರದೊಂದಿಗೆ ಅತ್ಯುನ್ನತವಾಗಿ ಗಳಿಸಿ 99.2% ಗಳಿಸಿ ಮೈಸೂರು ವಲಯ ಮಟ್ಟದಲ್ಲಿ ಪ್ರಥಮ, ಡಿಸ್ಟಿಕ್ ಹಾಸನ ಡಿಸ್ಟಿಕ್ ಅಲ್ಲಿ ಪ್ರಥಮ, ತಾಲೂಕಲ್ಲಿ ಪ್ರಥಮ. ಮೈಸೂರು ವಲಯಕ್ಕೆ ಮೊದಲಿಗನಾಗಿ ತೇರ್ಗಡೆ ಹೊಂದಿದ್ದ ನಿತಿನ್ ಗೌಡ ತಮ್ಮ ಅನಿಸಿಕೆಯ ನುಡಿಗಳನ್ನಾಡಿ ತನ್ನ ಈ ಸಾಧನೆಗೆ ಪೋಷಕರು, ಪ್ರಾಂಶುಪಾಲರು, ಶಿಕ್ಷಕರು ಮತ್ತು ಸಂಸ್ಥೆ ಕಾರಣವಾಗಿದ್ದು
ತನ್ನ ಜೀವನದ ಪಯಣದುದ್ದಕ್ಕೂ ಜ್ಞಾನಸಾಗರ ಸಂಸ್ಥೆಗೆ ಋಣಿಯಾಗಿರುತ್ತೇನೆ ಎಂದರು. ಇವರೊಂದಿಗೆ ಪೋಷಕರು ಸಹ ತಮ್ಮ ಮಕ್ಕಳ ಸಾಧನೆಯ ಸಂಭ್ರಮವನ್ನು ಹಂಚಿಕೊಂಡರು. ಈ ವೇಳೆ ಆಡಳಿತಾಧಿಕಾರಿಗಳಾದ ಸಿಪಿ ಫಿಲಿಪ್ ರವರು ಹಾಗೂ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯ ಬೋಧಕ ಮತ್ತು ಬೋಧಕೇತರ ವೃಂದದವರು ಇದ್ದರು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿತಿನ್ ಗೌಡ ಹೆಚ್. ನಾನು 10th ಪಾಸ್ ಔಟ್ 99.2% CBSE ಕ್ಲಾಸ್ 10 2025-26. LKG ಇಂದ ನಾನು 10th ವರೆಗೂ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ ಟೀಚರ್ಸ್, ಪ್ರಿನ್ಸಿಪಲ್ ಆ್ಯಂಡ್ ಅದರ್ ಸ್ಟಾಫ್, ಫ್ರೆಂಡ್ಸ್ ಸಪೋರ್ಟ್ ಇಂದ ಈ ರಿಸಲ್ಟ್ ಪಡೆಯೋಕ್ಕೆ ಸಾಧ್ಯ ಆಗಿದೆ. ನನ್ನ ಅಪ್ಪ ಅಮ್ಮನ ಪುಷ್, ಮೋಟಿವೇಶನ್, ನನ್ನ ಪ್ರಿನ್ಸಿಪಲ್ ಸಪೋರ್ಟ್, ಕೇರ್ ಆ್ಯಂಡ್ ನನ್ನ ಟೀಚರ್ಸ್ ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸ್ ಇಂದ ನಾನು ಸಕ್ಸಸ್ಫುಲಿ ಆಗಿ 10th ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ನಾಗೇಶ್ ಎಜುಕೇಶನ್ ಟ್ರಸ್ಟ್, ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಪ್ರಿನ್ಸಿಪಲ್ ಆ್ಯಂಡ್ ಅದರ್ ಫ್ಯಾಕಲ್ಟೀಸ್. 99.2 ತಗೊಂಡು ಪಾಸ್ ಆಗಿದ್ದಾನೆ. ಇದಕ್ಕೆಲ್ಲ ನಮ್ಮ ಜ್ಞಾನಸಾಗರ ಸಂಸ್ಥೆ ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ಶಿಕ್ಷಕರಿಂದ ತುಂಬ ಎಫರ್ಟ್ ಇದೆ. ನೈಟ್ ಕ್ಲಾಸ್ ಎಲ್ಲ ಮಾಡ್ತಾರೆ. ಮುಂದಿನ ಪೇರೆಂಟ್ಸ್ಗಳು ನೈಟ್ ಕ್ಲಾಸಿಗೆ ಮಕ್ಕಳನ್ನ ಕಳಿಸಿ ಮನೆಯಲ್ಲಿ ಇಟ್ಕೋಬೇಡಿ, ತುಂಬ ಸಪೋರ್ಟಿವ್ ಆಗಿದೆ ಅಂತೇಳಿ ಖುಷಿ ಆಗುತ್ತೆ ಸಂಸ್ಥೆ ಬಗ್ಗೆ. LKG ಇಂದ ಇಲ್ಲೇ ಓದಿಸಿದ್ದವನ್ನ, ಹಂಗಾಗಿ ಅವನು ಸ್ವಲ್ಪ ಇನ್ಸಿಡೆಂಟ್ಸ್ ಆಗಿದ್ದಾನೆ. ಎಲ್ರಿಗೂ ನಮಸ್ತೆ. ನಾನು ನಿತಿನ್ ಗೌಡ ಪೇರೆಂಟ್ಸ್ ನಾವು ಮಾತಾಡ್ತಿರೋದು. ಈ ಸಂಸ್ಥೆಗೆ ನಾವು LKG ಇಂದನೂ ನನ್ನ ಮಗನ ಸೇರಿಸಿ ಇವತ್ತು 10th ಮುಗಿಸಿದ್ದಾನೆ. ಇದಕ್ಕೆ ತುಂಬಾ ಶ್ರಮ ಇದೆ. ಶಿಕ್ಷಕರಾಗ್ಲಿ ಅಥವಾ ಪ್ರಿನ್ಸಿಪಲ್ ಆಗ್ಲಿ, ಜ್ಞಾನಸಾಗರ ಸಂಸ್ಥೆ, ನಾಗೇಶ್ ಎಜುಕೇಶನ್ ಟ್ರಸ್ಟ್ ಪ್ರತಿಯೊಬ್ರು ನನ್ನ ಮಗನ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮಗಳನ್ನ ಇಲ್ಲೇ ಸೇರಿಸಿದ್ದೆ LKG ಇಂದನು. ಅವಳಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಬಟ್ ನನ್ನ ಮಗನ್ ತುಂಬಾ ದೊಡ್ಡ ಸ್ಥಾನದಲ್ಲಿ ಬಂದಿದೆ. ಅದಕ್ಕೆ ತುಂಬಾ ಖುಷಿ ಇದೆ. ಈ ಸಂಸ್ಥೆನ ನಾವ್ ಯಾವತ್ತೂ ಮರೆಯಲ್ಲ. ಕೊನೆವರೆಗೂ ಈ ಸಂಸ್ಥೆ ನನ್ನ ಮಕ್ಳಿಗಿಬ್ರಿಗೂ ಒಂದು ಸ್ಫೂರ್ತಿಯಾಗಿರುತ್ತೆ. ಇಷ್ಟು ಹೇಳ್ತೀನಿ. ನನ್ನ ಹೆಸರು ಅರ್ಚನಾ ಆನಂದ್ ಅಂತ. ನನ್ನ ಮಗ ಮುಕುಂದ್ ಆನಂದ್ ಇಲ್ಲೇ ಇದು ನರ್ಸರಿಯಿಂದನೂ ಇಲ್ಲೇ ಓದಿರೋ ಅಂತದ್ದು 10ನೇ ತರಗತಿವರೆಗೂ. ನಿನ್ನೆ 10ನೇ ತರಗತಿಯ ಫಲಿತಾಂಶ ಪ್ರಕಟಣೆ ಆಗಿ ನನ್ನ ಮಗ 95.6% ತಗೊಂಡಿದ್ದಾನೆ. ಇದು ತುಂಬಾ ಒಳ್ಳೆ ರೀತಿಯಲ್ಲೇ ತಗೊಂಡಿದ್ದಾನೆ. ನನ್ಗದು ಖುಷಿ ಇದೆ. ಇಲ್ಲಿ ಬೋಧಕ ವೃಂದ, ಪ್ರಾಂಶುಪಾಲರು ಹಾಗೂ ಆಡಳಿತೀಯ ಮಂಡಳಿಯ ಶ್ರಮ ತುಂಬಾನೇ ಇದೆ. ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು, ತರಬೇತಿಯನ್ನು ಕೊಟ್ಟು, ಒಳ್ಳೆ ರೀತಿಯಲ್ಲಿ ಪರ್ಸೆಂಟೇಜ್ ತಗೊಳ್ಳೋ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ತುಂಬಾ ಪ್ರೋತ್ಸಾಹನೂ ಮಾಡಿದ್ದಾರೆ. ಎಲ್ಲ ಟೀಚರ್ಸೂನು ಅವರ ಬೆಂಬಲ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ. ನನ್ನ ಇಬ್ರು ಮಕ್ಕಳನ್ನು ಇಲ್ಲೇ ಓದಿದ್ದು. ಇಬ್ರು ಒಳ್ಳೆ ರೀತಿಯಲ್ಲೇನೆ ಶಿಕ್ಷಣ ತಗೊಂಡು ಪರ್ಸೆಂಟೇಜು ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ನನ್ಗಿದು ತುಂಬಾನೇ ಖುಷಿ ಇದೆ. ಈ ಶಿಕ್ಷಣದ ಬಗ್ಗೆ, ಈ ಸ್ಕೂಲ್ ಬಗ್ಗೆ, ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅನ್ನೋ ಒಂದು ಈ ಶಾಲೆಯ ಬಗ್ಗೆ ನನ್ಗೆ ತುಂಬಾನೇ ಖುಷಿ ಇದೆ ಹಾಗೂ ಹೆಮ್ಮೆನೂ ಇದೆ. Hello everyone, I am Maulya JS who completed schooling in Gnanasagara International Public School, Channarayapatana, Hassan district. First I would like to thank all my teachers who inspired me, supported me and stood by me in my difficulties. I also thank my parents for choosing this school and making me soothe and supporting me in my failures. And also special thanks to Gnanasagara International Public School and Nagesh Institution. I will be always grateful for Nagesh Institution and the management. I really thanks to all my teachers and all my teachers who supported me in my difficulties. Thank you. ನಮಸ್ಕಾರ. ನನ್ನ ಹೆಸರು ಅರ್ಚನಾ ರವಿಕುಮಾರ್. ನನ್ನ ಮಗಳು 2013ರಿಂದ 2026 ಅಂದ್ರೆ ನರ್ಸರಿಯಿಂದ 10th ವರೆಗೂ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು. ನಿನ್ನೆ 10th ರಿಸಲ್ಟ್ ಬಂತು. ಅದರಲ್ಲಿ ನನ್ನ ಮಗಳು ಬಂದು 91.2% ಬಂದಿದೆ. ಇದರಿಂದ ನನಗೆ ತುಂಬಾ ಖುಷಿಯಾಗಿದೆ. ಬೋಧಕರಿಂದ ಮತ್ತೆ ಆಡಳಿತ ವರ್ಗ, ಪ್ರಾಂಶುಪಾಲರು ಇವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನಗೆ ತುಂಬಾ ಏನ್ ಖುಷಿ ಆಯ್ತು ಅಂತ ಅಂದ್ರೆ, ನನ್ನ ಮಗಳು ನರ್ಸರಿಯಿಂದ ಹಾಕಿದ್ದಕ್ಕಿಂತ ಹಂತವಾಗಿ ಇಂಪ್ರೂವ್ ಆಗಿ ಬಂತು. ತುಂಬಾ ಅಂದ್ರೆ ತುಂಬಾ ಟೀಚರ್ಸ್ಗೆ ಎನಿ ಟೈಮ್ ನಾವು ಏನಾದ್ರೂ ಕೇಳಲಿಕ್ಕೆ ಬಂದ್ರೆ
ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿ ಆಗುತ್ತೆ. ನಾವು ಯಾವ ಟೈಮಲ್ಲಿ ಬಂದ್ರೇನೆ, ಏನಿಂಗ್ ಟೈಮಲ್ಲಿ ನಮಗೆ ಬಂದರೆ ನಮ್ಮನ್ನು ಮೀಟ್ ಮಾಡಿ ಯಾವ ಸಬ್ಜೆಕ್ಟಲ್ಲಿ ಅವಳು ವೀಕ್ ಇದ್ದಾಳೆ ಅಂತ ಅಂದದನ್ನ ಅವರೇ ಐಡೆಂಟಿಫೈ ಮಾಡಿ ನಮ್ಗೆ ಹೆಲ್ಪ್ ಮಾಡೋರು. ಅದರಿಂದ ನನ್ನ ಮಗಳು ಇಷ್ಟು ರಿಸಲ್ಟ್ ತಗೊಂಡಿರೋದು ನಂಗೆ ತುಂಬ ಖುಷಿ ಇದೆ ಮತ್ತು ಹೆಮ್ಮೆ ಇದೆ. ನಾನು ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದಕ್ಕೆ ಸೇರಿಸಬೇಕು ಅಂತಾನೆ ನಾವು ನರ್ಸರಿಯಿಂದ ಬಂದು ಹಳ್ಳಿಯಿಂದ ನಾವು ಟೌನ್ಗೆ ನನ್ನ ಮಗಳನ್ನ ಎಜುಕೇಶನ್ ಕೊಡಿಸ್ಬೇಕು. ನನಗಿಬ್ರು ಮಕ್ಕಳು ಇಲ್ಲೇ ಕೂಡ ಮಾಡ್ತಿದ್ದಾರೆ. ಆ ಮಕ್ಳಿಗೆ ಎಜುಕೇಶನ್ ಕೊಡಿಸ್ಬೇಕು ಅಂತಾನೆ ನಾವು ಹಳ್ಳಿಯಿಂದ ಚಂದ್ರಾಯಪಟ್ಟಣಕ್ಕೆ ಬಂದು ಇದೇ ಶಾಲೆಯಲ್ಲಿ ಸೇರಿಸಬೇಕು ಅನ್ಕೊಂಡು, ನನಗೆ ಈ ಶಾಲೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಟ್ಟಿದೆ. ನನ್ನ ಮಗಳ ಈ ಸಾಧನೆಗೆ ಜ್ಞಾನಸಾಗರ ಸ್ಕೂಲ್ ಆಡಳಿತ ಮಂಡಳಿಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಾವಯವ ಆಹಾರ ಪದಾರ್ಥಗಳನ್ನು ಹೆಚ್ಚು ಬಳಸುವುದರಿಂದ ಬಿಪಿ, ಶುಗರ್ ಸೇರಿದಂತೆ ಅನೇಕ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಉತ್ತಮ ಆರೋಗ್ಯ ಗಳಿಸಲು ಸಾಧ್ಯವೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಜಂಬೂರು ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯ ಆಯುಷ್ಮಾನ್ ಸ್ವಾಸ್ಥ್ಯ ಯೋಜನೆ ವತಿಯಿಂದ ಸುಮಾರು 65 ಲಕ್ಷ ರು ವೆಚ್ಚದಲ್ಲಿ ನೂತನ ಆರೋಗ್ಯ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಭಾರತ ದೇಶ ವಿಶ್ವದಲ್ಲೇ ಅತಿ ಹೆಚ್ಚು ಮಧುಮೇಹಿ ರೋಗಿಗಳನ್ನು ಹೊಂದಿರುವುದರ ಜೊತೆಗೆ ಪ್ರತಿ ವರ್ಷ ಈ ಕಾಯಿಲೆಯಿಂದ ಉಂಟಾಗುವ ಅಂಗಗಳ ಸಮಸ್ಯೆಯಿಂದ ಸಾವಿರಾರು ಜನರು ಸಾವನ್ನಪ್ಪುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ಭವಿಷ್ಯದಲ್ಲಿ ಇನ್ನಷ್ಟು ಸಮಸ್ಯೆ ಎದುರಿಸಬೇಕಾಗುತ್ತದೆ. ಸರಿಯಾದ ಆಹಾರ ಪದ್ಧತಿ ಇಲ್ಲದೆ ಮಧುಮೇಹಿ ರೋಗಿಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ. ಸಾವಯವ ಪದಾರ್ಥಗಳನ್ನು ಹೆಚ್ಚು ಬಳಸುವುದರಿಂದ ರೋಗವನ್ನು ತಡೆಗಟ್ಟಬಹುದಾಗಿದೆ ಎಂದು ಸಲಹೆ ನೀಡಿದರು. ಕೇಂದ್ರ ಸರ್ಕಾರದ 15ನೇ ಹಣಕಾಸಿನ ಯೋಜನೆ ಮೂಲಕ ಆರೋಗ್ಯ ಇಲಾಖೆಯ ಆಯುಷ್ಮಾನ್ ಸ್ವಾಸ್ಥ್ಯ ಯೋಜನೆ ವತಿಯಿಂದ ತಾಲೂಕಿನಲ್ಲಿ 40 ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ. ಗ್ರಾಮದಲ್ಲಿ ಸುಮಾರು 65 ಲಕ್ಷ ರುಗಳ ವೆಚ್ಚದಲ್ಲಿ ನೂತನ ಆರೋಗ್ಯ ಕಟ್ಟಡ ನಿರ್ಮಾಣವಾಗಲಿದೆ. ಸುಸಜ್ಜಿತ ಹೊಸ ಕಟ್ಟಡದಲ್ಲಿ ಗ್ರಾಮಸ್ಥರಿಗೆ ಉತ್ತಮ ಆರೋಗ್ಯ ಸೇವೆ ಲಭಿಸಲಿದೆ ಎಂದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆರೋಗ್ಯ ಇಲಾಖೆಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಆರೋಗ್ಯ ಸೇವೆ ಪಡೆಯಲು ಯೋಜನೆಗಳನ್ನು ರೂಪಿಸುವಂತೆ ಮನವಿ ಮಾಡಿದ ಅವರು, ಗ್ರಾಮದಲ್ಲಿ ಈಗಾಗಲೇ ಸುಮಾರು 45 ಲಕ್ಷ ರುಗಳ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ, ಮುಖ್ಯ ರಸ್ತೆ ಸೇರಿದಂತೆ ಹಲವು ರಸ್ತೆಗಳ ಅಭಿವೃದ್ಧಿಗೆ, ದೇವಾಲಯಗಳ ನಿರ್ಮಾಣಕ್ಕೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಪ್ರತಿ ವರ್ಷವೂ ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಗ್ರಾಮದ ಕೆರೆಯನ್ನ ತುಂಬಿಸಲಾಗುತ್ತಿದೆ. ಇದರಿಂದ ಈ ಭಾಗದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಂಎ ರಂಗಸ್ವಾಮಿ, ಹೇಮಾವತಿ ಸಕ್ಕರೆ ಕಾರ್ಖಾನೆ ಮಾಜಿ ನಿರ್ದೇಶಕ ಜೆಡಿ ಶಂಕರ್, ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್, ಮುಖಂಡರಾದ ಅಣ್ಣಯ್ಯ, ಕಂಡಕ್ಟರ್ ಸಣ್ಣೇಗೌಡ, ಜೆಡಿಎಸ್ ಯುವ ಮುಖಂಡ ಜಂಬೂರು ಮಹೇಶ್, ಕುಮಾರ್, ಪ್ರಶಾಂತ್, ರಮೇಶ್, ಅಪ್ಪಾಜಿ, ರಾಜೇಶ್, ಸ್ವಾಮಿ, ಧರಣಿ ಕುಮಾರ್, ನಾರಾಯಣ ಸ್ವಾಮಿ, ನಂಜುಂಡಿ, ಗುತ್ತಿಗೆದಾರ ಪುನೀತ್, ಅರ್ಚಕ ಸೋಮು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಮಾರಮ್ಮ ದೇವಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ದಿವಸ ಆಯುಷ್ಮಾನ್ ಸ್ವಾಸ್ಥ್ಯ ಯೋಜನೆ ಅಡಿಯಲ್ಲಿ ನಮ್ಮ ಜಂಬೂರು ಗ್ರಾಮದಲ್ಲಿ ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಕಟ್ಟಡದ ಕಾಮಗಾರಿಗೆ ಈ ಒಂದು ಶುಭ ಮುಂಜಾನೆ ಪೂಜ್ಯ ಅರ್ಚಕ ಮೋಹಿದರ ಆಶೀರ್ವಾದದಿಂದ ಇವತ್ತು ಪೂಜೆಯನ್ನು ನೆರವೇರಿಸಿದೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಶ್ರೀ ರಂಗಸ್ವಾಮಿ ಅವರಿದ್ದಾರೆ. ಅದೇ ಸಕ್ಕರೆ ಕಾರ್ಖಾನೆ ಮಾಜಿ ನಿರ್ದೇಶಕರಾದ ಶಂಕರ್ ಅವರು, ಅಣ್ಣಯ್ಯನವರು, ಮಹೇಶ್, ಅಪ್ಪಾಜಣ್ಣವರು, ಅದೇ ರೀತಿ ಎಲ್ಲ ಸ್ಥಳೀಯ ಎಲ್ಲ ಸಂಪರ್ಕರಿದ್ದಾರೆ, ನಾಗಣ್ಣವರಿದ್ದಾರೆ. ವಿಶೇಷವಾಗಿ ನಮ್ಮ ಜಂಬೂರು ಗ್ರಾಮದ ಎಲ್ಲ ನಮ್ಮ ನಾರಾಯಣಸ್ವಾಮಿಯವರು, ಕಿಟ್ಟಣ್ಣವರು, ಸಣ್ಣೇಗೌಡರು, ಅನೇಕ ಎಲ್ಲ ಬೈರೇಗೌಡರು, ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅದು ಜಕ್ಕೇಶ್ವರ ಸ್ವಾಮಿ ಸನ್ನಿಧಿನಲ್ಲಿ ಇವತ್ತು ನೆರವೇರಿಸಿದ್ದೇವೆ. ಇವತ್ತು ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸುಮಾರು 37 ಕಟ್ಟಡಗಳನ್ನು ಮಂಜೂರಾತಿ ಮಾಡಿಸಿದ್ದೇವೆ. 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಇದೊಂದು ಅವಕಾಶ ಬಂತು. ಆ ಸಂದರ್ಭದಲ್ಲಿ ನಾವು ಫಾಸ್ಟಾಗಿ ಇದನ್ನು ಅಪ್ಲೋಡ್ ಮಾಡಿದ್ರಿಂದ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಬಿಲ್ಡಿಂಗು ನಮಗೆ ಬರುವಂಥ ಒಂದು ಅವಕಾಶ ಆಯಿತು. ಅದನ್ನು ಇದು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಜಂಬೂರು ಧಾರ್ಮಿಕವಾಗೂ ಕೂಡ ಒಂದು ವಿಶೇಷವಾದಂಥ ಒಂದು ಕ್ಷೇತ್ರ ಇದೆ, ಜಕ್ಕೇಶ್ವರನ ಸನ್ನಿಧಿ. ಆ ಕಾರಣದಿಂದ ಈ ಒಂದು ಕಟ್ಟಡವನ್ನು ಇಲ್ಲಿಗೆ ಮಂಜೂರಾತಿ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟು ಇದು ಶುಭ ಮುಂಜಾನೆ ಗುದ್ದು ಪೂಜೆಯನ್ನು ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿ ಒಂದು ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಮೊನ್ನೆ ವ್ಯವಸಾಯ ಸೇವಾ ಸಹಕಾರ ಸಂಘ ಅಧ್ಯಕ್ಷರಿದ್ದಾರೆ, ಅವತ್ತು ನಮ್ಮ ಕಾರ್ಯದರ್ಶಿ ಕೂಡ ಬಂದು ನಮಗೆ ದಿನಾಂಕ ಕೇಳಿದರು. ಯಾಕೆ ನನಗೆ ಬಿಡುವಿಲ್ಲದ ಒಂದು ಸಮಯ ಇರೋದ್ರಿಂದ ಯಾಕೆಂದ್ರೆ ತಪ್ಪಾಗೋದಿಲ್ಲದ ಚೆಕ್ನ ವಿತರಣೆ ಮಾಡಿ ಅಂತ ಕೂಡ ಹೇಳಿದರು. ಮುಂದೆ
ಬಂದಂಥ ಸಂದರ್ಭದಲ್ಲಿ ಬಂದು ಆ ಸೊಸೈಟಿಯ ಕಾರ್ಯಕ್ರಮಕ್ಕೂ ಕೂಡ ನಾನು ಬರ್ತೀನಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದು ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲ್ ಸ್ವಾಮಿಯವರ ಸ್ವಗ್ರಾಮನೂ ಕೂಡ ಆಗಿರುವಂಥದ್ದು ನಮಗೆ ವಿಶೇಷ. ಅದ್ರ ಜೊತೆ ದೇವೇಗೌಡದ ರಾಜ್ಯಸಭಾ ಅವಧಿ ಮುಕ್ತಾಯ ಇರುವ ಹಿನ್ನೆಲೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಇನ್ನೊಂದು 2 ಲಕ್ಷ ಅನುದಾನವನ್ನು ಕೂಡ ನೀಡ್ತೀವಿ. ಅದಕ್ಕೆ ಪೇಂಟು ವಗೇರೆ ಏನು ಮಾಡಬೇಕಾದ ಅದೇ ಥರ ಮಾಡಿದ್ರೆ ಸರಿಯಾಗಲ್ಲ, ಅದನ್ನು ಮಾಡಿಸ್ಕೊಡುವಂಥದ್ದಕ್ಕೆ ಗಮನವನ್ನು ಹರಿಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಅದ್ರ ಜೊತೆಯಲ್ಲಿ ಉವೇರಹಳ್ಳಿ ಕಡೆಗೆ ತುಂಬ 10 ಬಾರಿ ನನ್ನ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿ ತುಂಬಾ 10 ಬಾರಿ ನನ್ನ ಹತ್ರ ಬಂದು ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲೊಂದು 200-250 ಮೀಟ್ರ್ ತುಂಬ ಒಂದು ಕಷ್ಟಕರವಾಗಿ ಓಡಾಡಬೇಕಾಗಿದೆ, ಅದನ್ನು ಕೂಡ ಕಾಂಕ್ರೀಟ್ ರಸ್ತೆನ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ, ವಿಧಾನ ಪರಿಷತ್ ಅವರು ಸಹಕಾರವನ್ನು ಎಲ್ಲ ರೀತಿಯನ್ನು ನೀಡಿದ್ದಾರೆ ಅಂತ ಕೂಡ ಹೇಳಿ, ರಂಗಸ್ವಾಮಿಯವರು ಕೂಡ ಅವರ ಕುಟುಂಬದ ಸದಸ್ಯರಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾದಿಹಳ್ಳಿ ರಸ್ತೆಯಲ್ಲೂ ಕೂಡ ಬಹುತೇಕ ಪೂರ್ಣಗೊಳ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಒಂದು ಕಾಮಗಾರಿ ಯಾಕೆಂದರೆ ಇಂಥವೆಲ್ಲ ಕೇಂದ್ರಗಳಾಗೋದ್ರಿಂದ ಈ ಒಂದು ಆಗಿರೋದ್ರಿಂದ ಇಲ್ಲಿ ಆರೋಗ್ಯ ಸೇವೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಅನುಕೂಲ ಆಗಿದೆ. ಅದು ಕ್ಯಾಂಪ್ ಮಾಡ್ತಕ್ಕಂಥದ್ದು ಇರ್ಬೋದು, ಇನ್ನೊಂದು ಇರ್ಬೋದು, ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಈ ಕಟ್ಟಡ ಒಂದು ಆರೋಗ್ಯ ಸೇವೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಅನುಕೂಲ ಈ ಭಾಗದ ಜನರಿಗೆ ಅವಕಾಶ ಆಗಲಿ ಅಂತ ನಾನು ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ಕಾಮಗಾರಿ ನಿರ್ವಿಘ್ನವಾಗಿ ನಿರ್ಮಾಣ ಆಗಿ ಅದು ಉದ್ಘಾಟನೆಯನ್ನು ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕಲ್ಕೆರೆ ಸರ್ಕಲ್ನಲ್ಲಿ ಶ್ರೀ ಗುರುರಾಯರ ಉಪಹಾರ ಮಂದಿರ ಎಂಬ ನೂತನ ಹೋಟೆಲ್ ಉದ್ಯಮವನ್ನು ಆರಂಭಿಸುತ್ತಿದ್ದು, ಉದ್ಯಮಕ್ಕೆ ತಾಲೂಕು ಜೆಡಿಎಸ್ ಯುವ ಮುಖಂಡ ಜಯದೀಪ್ ಗೌಡ ಆಗಮಿಸಿ ಶುಭ ಕೋರಿದರು. ಚನ್ನರಾಯಪಟ್ಟಣ ಮತ್ತು ನುಗ್ಗೇಹಳ್ಳಿ ಹೋಬಳಿ ಕೇಂದ್ರ ಸ್ಥಾನಕ್ಕೆ ಮಧ್ಯಭಾಗದಲ್ಲಿರುವ ಕಲ್ಕೆರೆ ವ್ಯಾವಹಾರಿಕವಾಗಿ ಬೆಳೆಯುತ್ತಿರುವ ಕೇಂದ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟಾದ ಶುಚಿ ರುಚಿಯಾದ ಹೋಟೆಲ್ ಅನ್ನು ಮಂಜೇಗೌಡ ಅವರು ಆರಂಭಿಸುತ್ತಿದ್ದಾರೆ. ಇದರ ಉದ್ಘಾಟನೆಯನ್ನು ಜೆಡಿಎಸ್ ಯುವ ಮುಖಂಡ ಜಯದೀಪ್ ಗೌಡ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಕಲ್ಕೆರೆ ಸರ್ಕಲ್ ದಿನೇ ದಿನೇ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿದ್ದು, ಈ ಭಾಗದ ಜನರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರವನ್ನ ನೀಡಲು ಮಂಜೇಗೌಡ ಅವರು ಶ್ರೀ ರಾಘವೇಂದ್ರ ಸ್ವಾಮಿಯವರ ಹೆಸರಿನಲ್ಲಿ ನೂತನ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರ ನೂತನ ಉದ್ಯಮ ಹೆಚ್ಚು ಅಭಿವೃದ್ಧಿ ಹೊಂದಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ನಿತಿನ್, ಇತ್ಯಾದಿ ಚಲನಚಿತ್ರದ ನಾಯಕ ಸಚಿನ್, ಕಲ್ಕೆರೆ ಕೃಷಿ ಪತ್ತಿನ ಅಧ್ಯಕ್ಷ ಸುರೇಶ್, ಮಾಜಿ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್, ಯುವ ಮುಖಂಡರಾದ ಜಂಬೂರು ಮಹೇಶ್, ಸಂದೀಪ್ ಸೇರಿದಂತೆ ಇತರರು ಹಾಜರಿದ್ದರು. ಸಿಬಿಎಸ್ಇ ಫಲಿತಾಂಶ ಪ್ರಕಟ. ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸತತ 13ನೇ ವರ್ಷ 100% ಫಲಿತಾಂಶ. 2025-26ನೇ ಸಾಲಿನ ಫಲಿತಾಂಶದಲ್ಲಿ ಮೈಸೂರು ವಲಯಕ್ಕೆ ಪ್ರಥಮನಾಗಿ ನಿತಿನ್ ಗೌಡ ದಾಖಲೆ. ಸಾಧಕ ಮಕ್ಕಳನ್ನು ಅಭಿನಂದಿಸಿದ ಜಿಪ್ಸ್ ಆಡಳಿತ ಮಂಡಳಿ. ಸಾವಯವ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ. ದೇಶಕ್ಕೆ ಮಾರಕವಾಗಿರುವ ಬಿಪಿ, ಶುಗರ್ನಂತಹ ರೋಗಗಳಿಂದ ದೂರವಿರಲು ಶಿಸ್ತುಬದ್ಧವಾದ ಜೀವನ ಮುಖ್ಯ ಎಂದ ಶಾಸಕ ಬಾಲಕೃಷ್ಣ. ಜಂಬೂರು ಗ್ರಾಮದಲ್ಲಿ ನೂತನ ಆರೋಗ್ಯ ಕಟ್ಟಡಕ್ಕೆ ಭೂಮಿ ಪೂಜೆ ವೇಳೆ ಹೇಳಿಕೆ. ಹಾಗೂ ನುಗ್ಗೇಹಳ್ಳಿ ಹೋಬಳಿ ಕಲ್ಕೆರೆ ವೃತ್ತದಲ್ಲಿ ನೂತನ ಗುರುರಾಯರ ಉಪಹಾರ ಮಂದಿರ ಆರಂಭ. ಉಪಹಾರ ಮಂದಿರ ಉದ್ಘಾಟಿಸಿದ ಯುವ ಮುಖಂಡ ಜಯದೀಪ್ ಗೌಡ. ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರ ನೀಡಲಿ ಎಂದು ಶುಭ ಹಾರೈಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಜಿಪೋಚನ ವಾರ್ತೆಯಲ್ಲಿ. ನಮಸ್ಕಾರ.